ನೆಲಮಂಗಲದಲ್ಲಿ ಸತ್ಯ ಸಾಯಿಬಾಬಾ ಶತಮಾನೋತ್ಸವ ಭವನ ಮತ್ತು ಒಳಾಂಗಣ ಕ್ರೀಡಾಂಗಣ ಲೋಕಾರ್ಪಣೆಯನ್ನು ರೈಲ್ವೆ ಗೊಲ್ಲಹಳ್ಳಿ ಶ್ರೀ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸತ್ಯ ಸಾಯಿಬಾಬರ ಆದೇಶದಂತೆ ಬಡವರಿಗಾಗಿ ಜಾತಿ ಭೇದವಿಲ್ಲದೆ ವಿದ್ಯಾಭ್ಯಾಸ, ಆರೋಗ್ಯ ತಪಾಸಣೆ, ನೀರನ್ನು ಒದಗಿಸುವಂತೆ ಮಾಡುವುದು ನಮ್ಮೆಲ್ಲರ ಉದ್ದೇಶವಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಣ್ಣ ಮಾತನಾಡಿ, ಮುಂದೆ ಯಾವುದೇ ಚುನಾವಣೆ ಬರಲಿ, ಅದರಲ್ಲಿ ಗೆದ್ದರೂ ಸೋತರೂ ಸಹ ಆಂಜನೇಯ ಸ್ವಾಮಿ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ 25 ಲಕ್ಷ ರೂಪಾಯಿ ದೇಣಿಗೆ ನೀಡುತ್ತೇನೆ ಅಂತ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸನ್ ಸ್ವಾಮೀಜಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಣ್ಣ, ಮಾಜಿ ಅಧ್ಯಕ್ಷರಾದ ಬಿ.ಎ. ಹರ್ಷ, ಕಾಲೇಜಿನ ವಿದ್ಯಾರ್ಥಿಗಳು, ಪ್ರಾಂಶುಪಾಲರು, ಶಿಕ್ಷಕ ವೃಂದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಭಾಗವಹಿಸಿದರು. Our mission was only one thing: we have to impart what our Lord has ordained to us. So I am very much thankful that all of you are here and always. ಶ್ರೀ ಸಾಯಿರಾಮ್, ಈ ದಿನ ನಮ್ಮ ಎಷ್ಟು ಜನ್ಮ ಪುಣ್ಯನೋ ಭಾಗ್ಯನೋ ಭಗವಾನ್ ಶ್ರೀ 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 ಸತ್ಯ ಸಾಯಿ ಬಾಬಾ ಅವರ ಶತಮಾನ ಉತ್ಸವ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈಗ ನೀವು ನೋಡಿದರೆ ಪ್ರಧಾನಮಂತ್ರಿ ಅವರು, ಪ್ರೆಸಿಡೆಂಟ್ ಅವರು, ಒಂದು ಭಾಳ ಮುಖ್ಯ ಮಿನಿಸ್ಟರ್ಸ್ ಎಲ್ಲರನ್ನೂ ಪ್ರಶಾಂತಿ ಹೋಗಿ ಅವರ ಆಶೀರ್ವಾದ ಪಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಮಾಡೋ ಮುಖ್ಯ ಉದ್ದೇಶ ಅವ್ರದ್ದು ನಮ್ಮ ಈ ಸಂಸ್ಥಾನದಲ್ಲಿ ಮಾಡೋದು, ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟಲ್ಲಿ ಮಾಡೋದಕ್ಕೆ ಉದ್ದೇಶ ಏನು ಅಂದರೆ, ಆ ಗುರುಗಳು ವಿದ್ಯಾಭ್ಯಾಸ, ಆರೋಗ್ಯ ತಪಾಸಣೆ, ನೀರು, ಈ ಮೂರು ವಿಶೇಷವಾಗಿ ಎಷ್ಟೋ ಹಳ್ಳಿಗಳಿಗೂ ಕೊಟ್ಟಿದ್ದಾರೆ. ಎಷ್ಟೋ ಜನ ಇದುವರೆ ನೀವು ನೋಡಿದರೆ ಉಪಯೋಗ ಪಡಿಸ್ಕೊಂಡಿದ್ದಾರೆ. ಆ ರೀತಿಯಾಗಿ ಅವರು ನಮಗೂ ಅನುಗ್ರಹ ಆದೇಶ ಮಾಡಿರೋದು ಏನಂದರೆ, ಎಷ್ಟು ಬಡವರು ಇದ್ದಾರೋ ಅವ್ರಿಗೂ ಎಷ್ಟು ಸುಲಭವಾಗಿ ನೀವು ಮಾಡ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಇದು ತಪಾಸಣೆ ಕೊಡಿ, ಮೆಡಿಕಲ್, ಅದೇ ರೀತಿಯಾಗಿ ಇವರಿಗೂ ಎಜುಕೇಷನ್ ಕೊಡಿ, ಬಡವರಿಗೂ. ಇನ್ನೊಂದು ನೀರು. ನಾನಿಲ್ಲಿ ಬಂದು ಒಂದು 13 ವರ್ಷ 14 ವರ್ಷ ನಡೀತಾ ಇದೆ. ಈ ಇಡೀ ನೆಲಮಂಗಲ ತಾಲೂಕಲ್ಲಿ ನೀವು ನೋಡಿದರೆ ನೀರಿನ ಗಟ್ಟಿನೇ ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಬಡವರ ಮಕ್ಕಳು ಉಂಟು ಹೇಳಿದರೆ 2,000 ಮೇಲೆ ಇರೋ ಮಕ್ಕಳಿಗೂ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಈ ಊರಿಗೂ ನೀವು ನೋಡಿದರೆ ನಾವು ಒಂದಿಲ್ಲ ಎರಡಿಲ್ಲ ರೋಡ್ ಹಾಕೋದನಿಂದು, ಸ್ಟ್ರೀಟ್ ಲೈಟ್ಸ್ ಕೊಡೋದನಿಂದು, ಅನ್ನದಾನ ಮಾಡೋದು, ವಸ್ತ್ರದಾನ ಮಾಡೋದು. ಅದೇ ರೀತಿಯಾಗಿ ಇವತ್ತು ದಿನ ನಾವು ಗೊಲ್ಲಹಳ್ಳಿಯಲ್ಲಿ ಒಂದು ಸಮುದಾಯ ಭವನ ಮಾಡ್ತಾಯಿದ್ದೀವಿ. ಅದು ಉದ್ಘಾಟನೆ ಇದೆ, ತಾವೆಲ್ಲರೂ ಬರ್ಬೋದು. ಅದ್ರ ಜೊತೆಗೆ ನಾವು ಕ್ರೀಡಾಂಗಣನೂ ಮಕ್ಕಳಿಗೂ ಮಾಡಿಕೊಡ್ತಾ ಇದ್ದೀವಿ. ಸೊ ಪ್ರತಿ ಊರಿಗೂ ಏನಾದರೂ ಒಂದು ನಾವು ಮಾಡ್ತಾಯಿದ್ದೀವಿ. ಈ ಸೇವೆಗಳು ಎಲ್ಲ ನಿಶುಲ್ಕವಾಗಿ ಮಾಡ್ತಾಯಿದ್ವಿ. ಎಲ್ಲಿಂದ ನಾವು 1 ರೂಪಾಯಿ ಯಾರನ್ನೂ ಕೇಳಿಲ್ಲ. ಈ ಕರ್ನಾಟಕದಲ್ಲಿನೂ ಇದುವರೆ ನಾನು ಈ 14 ವರ್ಷದಲ್ಲಿ ಒಬ್ಬರ ಹತ್ರ ನಾನು ದಾನ ಕೇಳಿಲ್ಲ. ನಾನು ಕೇಳೋದು ನನ್ನ ಗುರುಗಳು, ಅವರ ಹತ್ರನೇ ಕೇಳೋದು. ಸತ್ಯಸಾಯಿ ಅವರು, ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟಲ್ಲಿ ನಾನು ಕೇಳ್ತಾ ಇಲ್ಲ. ಸತ್ಯಸಾಯಿ ಅವರು ಅವ್ರ ಅನುಗ್ರಹ ಪಟ್ಟು ಅವ್ರಿಗೆ ಏನು ಕೊಡ್ತಾ ಇದ್ದಾರೋ ಅದಕ್ಕೆಲ್ಲ ದಾನನೇ ನಾವು ಮಾಡ್ತಾಯಿದ್ವಿ. ಊರಿನ ಆಂಜನೇಯ ದೇವಸ್ಥಾನ ಇನ್ನೊಂದು ಕೆಲಸ ಇದೆ, ಇನ್ನೂ ಸಾಕಷ್ಟಿದೆ. ಆದರೆ ನೆಕ್ಸ್ಟು, ಯಾಕೆಂದರೆ ಇನ್ನೇನು ರಾಜಕೀಯ ಯಾವಾಗ ಎಲೆಕ್ಷನ್ ಬರ್ತದೋ ಗೊತ್ತಿಲ್ಲ. ಅದು ನಾನು ಗೆದ್ದರೂ ಮಾಡಿಸ್ತೀನಿ, ಸೋತರೂ ಮಾಡಿಸ್ತೀನಿ. ನಾನು ಆಂಜನೇಯ ದೇವಸ್ಥಾನಕ್ಕೆ ಇವತ್ತೇ ಘೋಷಣೆ ಮಾಡ್ತಾ ಇದ್ದೀನಿ, 25 ಲಕ್ಷ ಫಸ್ಟ್ ನನ್ನ ದುಡ್ಡು ದೇವಸ್ಥಾನಕ್ಕೆ. ಯಾಕೆಂದರೆ ಒಂದು ಹಂತಕ್ಕೆ ಬಂದಮೇಲೆ ದುಡ್ಡು ಕೊಡೋದು. ಇದನ್ನು ಫಸ್ಟು ಯಾರೂ ಕೊಡಲಿಲ್ಲ. ನಾವು ಕೆಲಸ ಕೈಗೆ ಮೇಲೆ ಕೊಟ್ಟರು. ಅದಕ್ಕೆ ಅದನ್ನು ನಾನು ಎಲೆಕ್ಷನ್ ಗೆಲ್ಲಬೇಕು, ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಲ್ಲ. ನಾನು ತಂದೆ ಹುಟ್ಟಿರ್ಬೋದು, ಅದರಿಂದ ಅವರ ತಂದೆ ತಕ್ಕ ಮಗನಾಗಿ ಈ ಊರಿನ ಗ್ರಾಮಸ್ಥರು ನನ್ನ ಎಲೆಕ್ಷನ್ ಗೆಲ್ಲಿಸ್ತಿರೆ
ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ನಾನು ಎಲೆಕ್ಷನ್ ಗೆಲ್ಸಿದ್ದಕ್ಕೆ ನಾನಿವತ್ತು ಈ ಮಟ್ಟಕ್ಕೆ ಬಂದೆ. ಯಾಕಂದರೆ ಅವತ್ತು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಲೇಬೇಕಾಗಿತ್ತು. ನನ್ನ ಊರಿನವರೇ ಅಲ್ಲ ಅಂತ ಹೇಳಿ ಕೆಲವಾರು ಜನ ತೊಂದರೆ ಕೊಟ್ಟರು. ಆ ತೊಂದರೆ ಕೊಟ್ಟಾಗ 3 ಜನ ಭಾರಿ ಬಹುಮತದಿಂದ ನನ್ನ ಗೆಲ್ಲಿಸಿದ್ರು. ಆ ಗೆದ್ದಿದ್ದ ಒಂದು ದಿನ ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಯಿತು. ಯಡಿಯೂರಪ್ಪನವ್ರ ಆಶೀರ್ವಾದ ಆಯಿತು. 4 ಸರಿ ಪ್ರಾಣಿಘಾಟಕ್ಕೆ ಚೇರ್ಮನ್ ಆದೆ. ಕನ್ಸ್ಮನ್ಸಲ್ಲೂ ತಿಂದಿಲ್ಲ. ಗೊಲ್ಲಹಳ್ಳಿ ಪಂಚಾಯತಿ ಅಧ್ಯಕ್ಷ ಆಗ್ತಿದ್ದ, ಪಂಚಾಯತಿ ಅಧ್ಯಕ್ಷ ಸಹ ಆದೆ. ನಮ್ಮ ಮನೆಯವರು ಹಂಸಿಯವ್ರನ್ನೂ ಸಹ ನನಗಿನ್ನ ಹೆಚ್ಚು ಓಟ್ಗಳಲ್ಲಿ ಗೆಲ್ಲಿಸಿದ ಒಂದು ದಾಖಲೆ ಯಾರನ್ನ ಇತ್ತು ಅಂದರೆ ಅದು ನಮ್ಮ ಹಂಸಿಗೆ. ನಾನು ಸಾಯವರೆಗೂ ನಾನು ಗೊಲ್ಲಹಳ್ಳಿ ಮಗನಾಗಿ ನಾನು ಸತ್ತರೂ ಸಹ ಗೊಲ್ಲಹಳ್ಳಿಯಲ್ಲೇ ಇರೋದು. ಎಷ್ಟೇ ಜಮೀನು ಸಂಪಾದನೆ ಮಾಡ್ಬೋದು, ಯಾವುದೇ ಊರಲ್ಲಿ ಆಸ್ತಿ ಮಾಡ್ಬೋದು. ನನ್ನ ಜೀವನ ಇರೋವರೆಗೂ ನಾನು ಗೊಲ್ಲಹಳ್ಳಿಯಲ್ಲೇ, ನಾನು ಗೊಲ್ಲಹಳ್ಳಿ ಬಿಟ್ಟು ಹೋಗಲ್ಲ. ಕಾರಣಾಂತರದಿಂದ ಅರ್ಜಿಮಠದಲ್ಲಿ ನಿಂತ್ಕೊಳ್ಬೇಕಾದ್ರೆ ಅದು ಅವರು ಸಹ ನನಗೆ ಅರ್ಜಿಮಠದಲ್ಲಿ ಅವರು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ನಾನು ಹೋಗಿ 1 ವಾರ ಇದ್ದಂಗೆ ಎಲೆಕ್ಷನ್ ನಿಂತ್ಕೊಂಡೆ. ಈ ಕ್ಯಾಟಗಿರಿ ಬರಲಿಲ್ಲ. ಅರ್ಜಿಮಠದಲ್ಲಿ ಜನತೆ ನನಗೆ ಭಾರಿ ಆಶೀರ್ವಾದ ಮಾಡಿ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ನೆಲಮಂಗಲ.